ಹಲೋ ಸ್ಟೂಡೆಂಟ್ಸ್, ಈಗ ನನ್ನಿಂದ ಇದೆ ನಿಮ್ದು ಫೈನಲ್ ಆನ್ಸರ್ ಕೀ SLC ಎಕ್ಸಾಮ್ದು. ನಿಮ್ ಎಕ್ಸಾಮ್ ರೀಸೆಂಟ್ ಆಗಿ ಬರ್ದಿರಾ, ನೀವು ರೀಸೆಂಟ್ ಆಗಿ ಎಕ್ಸಾಮ್ ಬರ್ದಿದ್ದೀರಾ, ಆಗ್ಲೇ ಆನ್ಸರ್ ಕೀ ಆಚೆ ಬಂದಿದೆ. ದಿಸ್ ಇಸ್ ದ ಆನ್ಸರ್ ಕೀ ವಿಚ್ ಟೀಚರ್ಸ್ ಇವ್ಯಾಲ್ಯುಯೇಟರ್ಸ್ ಎಕ್ಸ್ಪೆಕ್ಟ್ ಫ್ರಮ್ ಯು. ನಿಮಗೆ ಈ ಕ್ವೆಶನ್ ನಲ್ಲಿ ಈ ತರ ನೀವು ಆನ್ಸರ್ ಬರ್ತಿರ್ಬೇಕು, ಅವಾಗ್ಲೇ ನಿಮ್ಗೆ ಮಾರ್ಕ್ಸ್ ಸಿಗೋದು. ಈಗ ನೀವು ಈ PDF ನ ಯಾವ ತರ ಡೌನ್ಲೋಡ್ ಮಾಡಬಹುದು ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್, ನಿಮ್ದಿದು KSEAB ಅಫಿಷಿಯಲ್ ವೆಬ್ಸೈಟ್ ಇದು ನಿಮ್ಗೆ, ಓಕೆನಾ? ಈ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಲೇಟೆಸ್ಟ್ ನ್ಯೂಸ್ ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತೆ ನೋಡಿ. ಕ್ಲಿಕ್ ಹಿಯರ್ ಫಾರ್ 2026 SLC ಎಕ್ಸಾಮ್ 1 ಆನ್ಸರ್ ಕೀ ಅಂತ ಕ್ಲಿಕ್ ಮಾಡಿ. ಅದನ್ನ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಬ್ಜೆಕ್ಷನ್ ಕೂಡ ಹಾಕ್ಬೋದು. ವಾಟ್ ಇಸ್ ಅಬ್ಜೆಕ್ಷನ್ ಅಂದ್ರೆ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಆನ್ಸರ್ ಕೀ ಸಿಕ್ತು, ಇಲ್ಲಿ ನಿಮಗೆ ಎವ್ರಿ ಸಬ್ಜೆಕ್ಟ್ ಆನ್ಸರ್ ಕೀ ಸಿಕ್ತು. ಫಾರ್ ಎಕ್ಸಾಂಪಲ್ ಇದು ಬಯಾಲಜಿ ಆನ್ಸರ್ ಕೀ. ಈಗ ಕ್ವಶನ್ ಕೊಟ್ಟಿದ್ದಾರೆ ನಿಮ್ಗೆ, ಅನ್ಕೊಳ್ಳಿ, ನೇಮ್ ದ ಗ್ಲ್ಯಾಂಡ್ ದಟ್ ಸೆಕ್ರೀಟ್ ದ ಫಾಲೋಯಿಂಗ್ ಹಾರ್ಮೋನ್ ಅಂಡ್ ಮೆನ್ಷನ್ ದ ಫಂಕ್ಷನ್ ಆಫ್ ದಿಸ್ ಹಾರ್ಮೋನ್ಸ್. ನಿಮ್ಮೆಲ್ಲರಿಗೂ ಗೊತ್ತು ಇನ್ಸುಲಿನ್ ಫಂಕ್ಷನ್ ಸ್ಟೂಡೆಂಟ್ಸ್ ಏನು? ಇನ್ಸುಲಿನ್ ಆಗೋದು ಪ್ಯಾಂಕ್ರಿಯಾಸ್ ಇಂದ, ಫಂಕ್ಷನ್ ಆಗೋದು ಬ್ಲಡ್ ಗ್ಲೂಕೋಸ್ ಲೆವೆಲ್. ಈಗ ನಿಮಗೆ ಈ ಆನ್ಸರ್ ನೀವು ಬರ್ದಿಲ್ಲ, ಬಟ್ ನಿಮಗ್ ಅನ್ಸುತ್ತೆ ನಿಮ್ ಆನ್ಸರ್ ಕರೆಕ್ಟು, ಯಾಕೋ ಒಂದು ಬುಕ್ ಅಲ್ಲಿ ಓದಿರಾ, ನೀವು ಗೂಗಲ್ ಎಲ್ಲ ಇಲ್ಲ, ಒಂದು ಪ್ರಾಪರ್ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರಾ, ಅವಾಗ ನೀವು ಚಾಲೆಂಜ್ ಮಾಡ್ಬೋದು. ಈಗ ನೋಡಿ, ಇದೆಲ್ಲ ಆಬ್ವಿಯಸ್ಲಿ ಆನ್ಸರ್ ಕರೆಕ್ಟೇ ಇದು, ಈ ಚಾಲೆಂಜ್ ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ಎಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಬರುತ್ತೆ, ಇಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್ ಕ್ವೆಶನ್ ಕೊಟ್ಟಿರ್ತಾರೆ ನಿಮ್ಗೆ, ಆಬ್ವಿಯಸ್ಲಿ ಮ್ಯಾಥ್ಸ್ ಅಲ್ಲಿ ಕೊಟ್ಟಿದ್ರೆ ನಿಮ್ಗೆ ಆ ತರ ಕ್ವೆಶನ್ ನೀವು ಆನ್ಸರ್ ಕೀ ಚೆಕ್ ಮಾಡಿ. ನಿಮಗ್ ಕೊಟ್ಟಿರೋ ಕ್ವೆಶನ್ ಇಲ್ಲಿ ಕೊಟ್ಟಿರೋ ಆನ್ಸರು ಮ್ಯಾಚ್ ಆಗ್ತಿದ್ಯಾ? ನೀವು ಎಕ್ಸಾಮ್ ಅಲ್ಲಿ ಮಾಡಿರೋ ಆನ್ಸರು ಈ ಆನ್ಸರ್ ಮ್ಯಾಚ್ ಆಗ್ತಿದ್ಯಾ? ನಿಮಗ್ ಅನ್ಸುತ್ತೆ ನಿಮ್ ಆನ್ಸರ್ ಕರೆಕ್ಟು, ಇವ್ರು ಕೊಟ್ಟಿರೋ ತಪ್ಪು, ಅವಾಗ ಮಾತ್ರ ಚಾಲೆಂಜ್ ಮಾಡಿ. ನೀವು ಚಾಲೆಂಜ್ ಮಾಡ್ಬೇಕಂದ್ರೆ ನಿಮ್ದು ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ. ಅದಾದ್ಮೇಲೆ ನಿಮ್ ಪೇಪರ್ ಸೆಲೆಕ್ಟ್ ಮಾಡಿ ಚಾಲೆಂಜ್ ಮಾಡಿ. ಅಲ್ಲಿ ಚಾಲೆಂಜ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನೀವು ಚಾಲೆಂಜ್ ಮಾಡಿರೋ ನಿಮ್ ಆನ್ಸರ್ ಏನು, ನಿಮ್ಗೆ ಆನ್ಸರ್ ಹೆಂಗ್ ಬಂತಿದ್ದು, ಆ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಆ ಟೆಕ್ಸ್ಟ್ ಬುಕ್ ಸ್ನಿಪೆಟ್ಸ್ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಅವಾಗ ಮಾತ್ರ ಸಿಗತ್ತೆ ಸ್ಟೂಡೆಂಟ್ಸ್. ಸುಮ್ನೆ ಎಲ್ಲರಿಗೂ ಅಬ್ಜೆಕ್ಷನ್ ಮಾಡೋರು ಎಲ್ಲರಿಗೂ ಮಾರ್ಕ್ಸ್ ಕೊಡಲ್ಲ, ಓಕೆನಾ? ಈ ಆನ್ಸರ್ ಕೀನ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇರುತ್ತೆ ಆನ್ಸರ್ ಕೀಲಿ, ಬಟ್ ತಪ್ಪು ಕೂಡ ಇರ್ಬೋದು. ಸೊ ಸ್ಟೂಡೆಂಟ್ಸ್ ಒಂದ್ ಕೆಲಸ ಮಾಡೋದ, ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ, ಸರ್ ಈ ಸಬ್ಜೆಕ್ಟ್ ಈ ಕ್ವೆಶನ್ ನನಗೆ ಆನ್ಸರ್ ಬೇರೆ ಬಂದಿದೆ, ಪ್ಲೀಸ್ ಚೆಕ್ ಮಾಡಿ ಅಂತ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ನಾನು ನಮ್ ಟೀಚರ್ಸ್ ಕೈಯಲ್ಲಿ ನಾನು ಕೂಡ ಚೆಕ್ ಮಾಡ್ತೀನಿ, ಆನ್ಸರ್ನ ಕಮೆಂಟ್ ರಿಪ್ಲೈ ಮಾಡ್ತೀನಿ ಎಲ್ಲರೂ ಕೂಡ, ಓಕೆನಾ? ಸೊ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಬೇರೆ ಸ್ಟೂಡೆಂಟ್ಸ್ ಕೂಡ ರಿಪ್ಲೈ ಮಾಡ್ತಾರೆ, ನಾನ್ ರಿಪ್ಲೈ ಮಾಡಿಲ್ಲ ಅಂದ್ರೂ ಕೂಡ ಬೇರೆ ಸ್ಟೂಡೆಂಟ್ಸ್ ರಿಪ್ಲೈ ಮಾಡ್ತಾರೆ. ಆಬ್ವಿಯಸ್ಲಿ ನನಗೆ ಕನ್ನಡ ತಮಿಳು ಎಲ್ಲ ಬರಲ್ಲ, ಆಬ್ವಿಯಸ್ಲಿ ನಿಮ್ದು ಸಿಲೆಬಸ್ ನಮ್ಗೆ ಗೊತ್ತಿಲ್ಲ. ಸೊ ಬೇರೆ ಸ್ಟೂಡೆಂಟ್ಸ್ ರಿಪ್ಲೈ ಮಾಡ್ತಾರೆ. ಸೊ ಆತರ ರಿಪ್ಲೈ ಮಾಡ್ತಾ ಹೋಗಿ ಫೈನಲಿ ಲೆಟ್ಸ್ ಸೇ ಒಂದು ಕ್ವೆಶನ್ ನಿಮಗ ಅನ್ಸುತ್ತೆ ಸರ್ ಅದು ಗ್ರೇಸ್ ಮಾರ್ಕ್ಸ್ ಬರ್ಬೇಕು, ನನಗೆ ಗ್ರೇಸ್ ಮಾರ್ಕ್ಸ್ ಬರ್ಬೇಕು, ಆತರ ಇದ್ರೆ ನಿಮ್ ರಿಜಿಸ್ಟರ್ ನಂಬರ್ ನನಗೆ ಕೊಡಿ, ನಾನೇ ಚಾಲೆಂಜ್ ಮಾಡ್ತೀನಿ. ಎಷ್ಟಾದ್ರೂ ಚಾರ್ಜಸ್ ಇರಲಿ, ನಾನೇ ಕೊಡ್ತೀನಿ, ನಾನೇ ಚಾಲೆಂಜ್ ಮಾಡ್ತೀನಿ ನಿಮಗೋಸ್ಕರ, ಓಕೆನಾ? ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಸರ್ ಈ ಚಾಪ್ಟರ್ ಈ ಸಬ್ಜೆಕ್ಟ್ ಈ ಕ್ವೆಶನ್ ಮಿಸ್ಟೇಕ್ ಆಗಿದೆ ಅಂತ ಆನ್ಸರ್ ಕೀಯಲ್ಲಿ. ಸೊ ಆನ್ಸರ್ ಕೀನ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿ, ಫಸ್ಟ್ ಆನ್ಸರ್ ಕೀಸ್ ನ ಚೆಕ್ ಮಾಡಿ, ಎಲ್ಲಾ ಸಬ್ಜೆಕ್ಟ್ ಆನ್ಸರ್ ಕೀಸ್ ಇದೆ ಇಲ್ಲಿ, ಆಮೇಲೆ ನನಗೆ ಹೇಳಿ ಸ್ಟೂಡೆಂಟ್ಸ್, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಚಾಲೆಂಜ್ ಮಾಡಬೇಕಾಗಿರೋ ಲಾಸ್ಟ್ ಡೇಟ್ April 5th. ಈ ವಿಡಿಯೋ ನೀವು ನೋಡ್ತಿದ್ರೆ April 4th ಆಗಿರತ್ತೆ. ಇವತ್ತು 1 ಡೇ ಫುಲ್ ಟೈಮ್ ಇದೆ ನಿಮ್ಮ ಹತ್ರ. April 5 5:30 PM ಲಾಸ್ಟ್. ಅದಕ್ಕಿಂತ ಮುಂಚೆ ಚಾಲೆಂಜ್ ಮಾಡಬೇಕು, ಮಾಡಿ ಮುಗಿಸ್ಬಿಡಿ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ನಿಮ್ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ. ಚಾಲೆಂಜ್ ಮಾಡಂಗಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ಓಕೆನಾ? ಚಾನಲ್ ಸಬ್ಸ್ಕ್ರೈಬ್ ಅದು ನೀವು ಮಾಡ್ತೀರಾ. ಹಂಗೆ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕಿ, ಲೆಟ್ಸ್ ಸೇ ನಿಮ್ದು ಎಕ್ಸಾಮ್ 1 ಚೆನ್ನಾಗಿ ಹೋಗಿಲ್ಲ, ಎಕ್ಸಾಮ್ 1 ಯಾವ್ದೇ ರೀಸನ್ಗೋಸ್ಕರ ನಿಮ್ದು ಚೆನ್ನಾಗಿ ಹೋಗಿಲ್ಲ, ಸೊ ನಿಮ್ಗೆ ಎಕ್ಸಾಮ್ 2 ನಿಮ್ಗೆ ಮಾರ್ಕ್ಸ್ ಇಂಪ್ರೂವ್ ಮಾಡಬೇಕು, ಇಲ್ಲ ಪಾಸ್ ಆಗ್ಬೇಕಂತ ಇದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ಸರ್ ಐ ನೀಡ್ ಎಕ್ಸಾಮ್ 2 ಇನ್ಫಾರ್ಮೇಶನ್, ರನ್ ಆಗ್ಲಿ ಆಗ್ತಾವನೆ, ಅದಕ್ಕೆ ಹೇಳ್ತಾ ಇದ್ದಾನೆ, ಓಕೆನಾ? ಸೊ ಎಕ್ಸಾಮ್ 2 ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಹಾಕಿ, ಅದು ವಿಡಿಯೋ ಮಾಡ್ಕೊಡ್ತೀನಿ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಕರೆಕ್ಟ್ ಆಗಿ ಆನ್ಸರ್ ಚೆಕ್ ಮಾಡಿ ಫಸ್ಟ್, ತುಂಬಾ ಇಂಪಾರ್ಟೆಂಟ್ ಅದು. ಬೈ ಆಲ್ ಆಫ್ ಸ್ಟೂಡೆಂಟ್ಸ್, ಬೈ ಬಾಯ್.